ರಾಜ್ಯ ಸರ್ಕಾರ ಆಗಾಗ್ಗೆ ಕೆಲವು ವಿವಾದಗಳನ್ನು ಬೇಕು ಅಂತಲೇ ಮೈ ಮೇಲೆ ಎಳ್ಕೊಳ್ಳುತ್ತಾ ಅಂತ ಅನ್ಸುತ್ತೆ. ಯಾಕೆ ಅಂದರೆ ಈ ಉಗ್ರ ದೆಹಲಿಯಲ್ಲಿ ಒಂದಷ್ಟು ಗಲಾಟೆ ಮಾಡಿದ್ದಂತಹ ಉಗ್ರ ಉಮರ್ ಖಾಲಿದ್ ಆತನ ಪುಸ್ತಕ ಬಿಡುಗಡೆ ಆಗಿದೆ. ಅದರ ಬಗ್ಗೆ ಒಂದು ಸೆಮಿನಾರ್ ಇತ್ತು ಇವತ್ತು ಬೆಂಗಳೂರಿನಲ್ಲಿ. ಸೊ ಈಗ ಲಿಸ್ಟ್ ನೋಡಿ ಕಾರ್ಯಕ್ರಮಕ್ಕೆ ಒಬ್ಬೊಬ್ಬರನ್ನೇ ಬಿಡ್ತಾ ಇದ್ದಾರಂತೆ ಪೊಲೀಸರು. ಯಾಕೆಂದರೆ ಬಿಜೆಪಿಯವರು ಅಪೋಸ್ ಮಾಡಿದರು. ದೊಂಬಲೂರಿನ ಇಂಟರ್ನ್ಯಾಷನಲ್ ಸೆಂಟರ್ ಬಳಿ ಬಿಜೆಪಿಯವರು ಪ್ರೊಟೆಸ್ಟ್, ಕೈಗೆ ಕಪ್ಪು ಪಟ್ಟಿ ಧರಿಸಿ ಬಿಜೆಪಿ ಕಾರ್ಯಕರ್ತರು ಮೌನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇವತ್ತು ಬೆಂಗಳೂರಿನಲ್ಲಿ ಉಮರ್ ಖಾಲಿದ್, ಉಗ್ರ ಉಮರ್ ಖಾಲಿದ್, ಬರೀ ಉಮರ್ ಖಾಲಿದ್ ಅಂತ ಹೇಳಬಾರ್ದು, ಬರೀ ಉಮರ್ ಖಾಲಿದ್ ಅಂತ ಹೇಳಬಾರ್ದು, ಉಗ್ರ ಉಮರ್ ಖಾಲಿದ್. ಯಾಕೆಂದರೆ ಈಗಲೂ ಕೂಡ ಆತ ಜೈಲಲ್ಲಿದ್ದಾನೆ. ಯಾಕೆ ಅಂತಂದರೆ 2020ರಲ್ಲಿ ದೆಹಲಿ ದಂಗೆಯ ಪ್ರಮುಖ ರೂವಾರಿ ಇವನ ಬಗ್ಗೆ ಒಂದು ಪುಸ್ತಕ, ಆ ಪುಸ್ತಕದ ಬಗ್ಗೆ ಒಂದು ಸೆಮಿನಾರ್ ಇವತ್ತು. ಆ ಸೆಮಿನಾರ್ನಲ್ಲಿ ಪ್ರಕಾಶ್ ರಾಜ್, ರಾಮಚಂದ್ರ ಗುಹಾ ಇವರೆಲ್ಲ ಭಾಗಿಯಾಗಬೇಕಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಡಬಾರ್ದು ಅಂತ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ದಾರೆ, ಕೈ ಕಪ್ಪು ಪಟ್ಟಿ ಧರಿಸ್ಕೊಂಡು. ಬಟ್ ಬೆಳಗ್ಗೆನೇ ಇವತ್ತು CRPF ಎಲ್ಲ ಹಾಕ್ಕೊಂಡಿದ್ರು ಪ್ರೊಟೆಕ್ಷನ್ಗೋಸ್ಕರ, ಸೆಕ್ಯೂರಿಟಿಗೋಸ್ಕರ. ಇವಾಗ ಅವರು ಅಲ್ಲಿ ಪ್ರೊಟೆಸ್ಟ್ ಮಾಡಿರೋ ದೃಶ್ಯವನ್ನು ತಾವು ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಬೆಂಬಲಿತವಾಗಿತ್ತು. ಭಯೋತ್ಪಾದಕ ಕಾರ್ಯಕ್ರಮವನ್ನು ಮಾಡಬೇಡಿ ಅಂತ ಹೇಳ್ತಾ ನೀವು ನಮ್ಮನ್ನ ಬಂಧಿಸ್ತಾ ಇದ್ದಾರೆ. ಓಕೆ, ಬೆಂಗಳೂರಿನಲ್ಲಿ ಉಗ್ರ ಉಮರ್ ಖಾಲಿದ್ ಕುರಿತ ಪುಸ್ತಕ ಬಿಡುಗಡೆ ಮತ್ತು ಸಂವಾದ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿಯಿಂದ. 2020ರಲ್ಲಿ ದೆಹಲಿ ದಂಗೆ ಸಂಬಂಧ ಜೈಲು ಸೇರಿರ್ತಕ್ಕಂಥ ಖಾಲಿದ್ ಕುರಿತು ಖಾಸಗಿ ಸಂಸ್ಥೆಯೊಂದು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಉಮರ್ ಖಾಲಿದ್ ಅನ್ನೋ ಒಬ್ಬ ದೇಶದ್ರೋಹಿ ಈಗಾಗಲೇ ಜೈಲಲ್ಲಿದ್ದಾನೆ. ಅವನ ಒಂದು ಪುಸ್ತಕದ ಬಿಡುಗಡೆಯನ್ನು ಸರ್ಕಾರ ಅನುಮತಿ ಕೊಟ್ಟಿರುವಂಥದ್ದು ಈ ದೇಶದ್ರೋಹಕ್ಕೆ ಕಮ್ಮಕ್ಕೆ ಕೊಟ್ಟಂಗೆ. ಸರ್ಕಾರ ಅವ್ರಿಗೆ ಪ್ರೊಟೆಕ್ಷನ್ನು ಮತ್ತು ಅನುಮತಿ ಕೊಟ್ಟಿರುವಂಥದ್ದು ಇದು ದೇಶ ದ್ರೋಹ ಮಾಡ್ತಕ್ಕಂಥ ಜನಗಳಿಗೆ ಈ ಸರ್ಕಾರ ಬೆಂಬಲವಾಗಿ ನಿಂತಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಅವನಿಗಾಗಲೇ ದೇಶದ್ರೋಹದ ಕೇಸಲ್ಲಿ ಇದ್ದಾನೆ, ಜೈಲಲ್ಲಿ ಇದ್ದಾನೆ, ಈಗಲೂ ಇದ್ದಾರೆ ಜೈಲಲ್ಲಿ. ಅಂಥವನಿಗೆ ನೀವು ವೈಭವೀಕರಿಸೋದಾದರೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಲ್ಲ ಅನ್ನೋದು ಪ್ರೂವ್ ಆಗುತ್ತದೆ. ಈ ಘಟನೆ ನೋಡಿದ ಮೇಲೆ ಕಾಂಗ್ರೆಸ್ ಪಾರ್ಟಿ ಯಾರ ಪರ, ದೇಶದ್ರೋಹಿಗಳ ಪರನ ಅಥವಾ ದೇಶ ಪ್ರೇಮಿಗಳ ಪರನ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಕೂಡಲೇ ಪೊಲೀಸ್ ಅಧಿಕಾರಿಗಳು ಕೊಟ್ಟಿರೋ ಅಂಥ ಅನುಮತಿಯನ್ನು ಕ್ಯಾನ್ಸಲ್ ಮಾಡಬೇಕು. ಇಲ್ಲಾಂದರೆ